ಜುಳು ಜುಳು ಹರಿತಿರುವ ನೀರು ಈ ಹೂ ಅರಳಿತು ಕಂಡು ಕಲ್ಲಾದ ನನ್ನ ಮನಸ್ಸು ಕೂಡ ಅರಳಿ ನಿಂತಿತು. ಅಯ್ಯೋ, ಈಗ ತುಂಬ ಹೊತ್ತಾಗಿದೆ. ಈ ಸಮಯದಲ್ಲಿ ನಾನು ಯಾಕಂದ್ರೆ ನನ್ನ ತಂದೆ ತಾಯಿಯ ಮೃತ್ಯು ಸ್ಥಳ ಇದಾಗಿದೆ. ನಾನಿಲ್ಲಿ ಇರಬಾರ್ದು, ನಾನು ಹೋಗ್ಬೇಕು. ಈ ನನ್ನ ಪಕ್ಷಿಗಳೇ, ನಾನಿನ್ನು ಬರಲ್ಲ. ನೂರಾರು ಜನ್ಮದ ಗೆಳೆಯ. ಮನ ಆನಂದಿಸುವಂತೆ ಕೇಳಿಕೊಂಡೆ ಇವಳು ನೃತ್ಯಗೈದು ಹಾಡುತ್ತಿರುವ ಹಾಡು ಅಬಲೆಯಾಗಿ ಖಗೋಳವನ್ನೇ ಸುತ್ತಿ ವಿಷ ಸರ್ಪದಂಚಿನಿಂದ ಸಾಕು ಮಗಳಾಗಿ ನನ್ನಂತೆ ನಾನೇ ಗೌಡನ ಮನೆ ಸೇರಿದ ಈ ಹಣ್ಣನ್ನು ದಕ್ಕಿಸಿಕೊಳ್ಳಲು ಒಂದು ಒಳ್ಳೆಯ ಸಮಯ. ಈ ಲಕ್ಷ್ಮಿ ನನ್ನ ಕೈ ಸರಿಯಾದರೆ ಇವಳ ಗೂಡಿ ಜೊತೆಗೂಡಿ ಎತ್ತಿ ಹಾಕುವೆ ಆ ನಾಗೇಗೌಡನ ಲಕ್ಷ್ಮಿ ಭಂಡಾರವನ್ನು. ಆ ನಂತರ ಆ ಚಕ್ರಪಾಣಿ ಚಂದ್ರಶೇಖರ ನನ್ನ ಕೈ ಸೆರೆಯಾಳುಗಳು. ಲಕ್ಷ್ಮಿ, ಯಾರವರು? ನಾನೇ ನಿನ್ನ ಪಡೆದಪ್ಪ ನಾಗೇಗೌಡನ ಫ್ಯಾಕ್ಟರಿ ಮ್ಯಾನೇಜರ್ ಜಗನ್ನಾಥ. ಅರ್ಥವಾಯ್ತು. ಬಂದ ಕಾರಣ ವರ್ಷ ಪೂರ್ತಿ 18 ತುಂಬಿದರು ಇನ್ನು ಕೊರಳಿಗೆ ಕರಿಮಣಿ ಸರ ಇಲ್ಲದೆ ಗೋಳಾಡುತ್ತಿರುವ ನಿನ್ನನ್ನು ನೋಡಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ಪತಿಯಾಗಲು ಬಂದಿರುವೆ. ಮುಚ್ಚಬಾಯ ಹುಚ್ಚ ನಾಯಿ ಅಂತವನೇ. ಚಂದ್ರ ಮಾತಕ್ಕೆ ಭಾರತ ಬಂಟನಾಗಿ ನನ್ನ ಕೊರಳಿಗೆ ತಾಳಿ ಕಟ್ಟಂತ ಬುಗುಳ್ತಾ ಇದೆಯಲ್ಲ. ಮಿಸ್ಟರ್ ಜಗಣ್ಣ, ನಿನ್ನ ಕೈನ ತಾಳಿ ಕಟ್ಟಿಸ್ಕೊಳ್ಳಲು ನಾನೇನು ಮಾನಗಿರಿ ಹೆಣ್ಣಲ್ಲ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೇನೆ, ಸುಮ್ಮನೆ ಹೊರಟು ಹೋಗೆ. ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ. ನಾವು ತಾರುಣ್ಯದಲ್ಲಿ ತುಂಬು ತುಳುಕುತ್ತರು ಈ ನಿನ್ನ ಅಂಗ ಸೌಂದರ್ಯ ಸವೆಯಲು ಬಂದಿರುವೆ. ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ ಅಂತ ತಿಳಿದುಕೋ ನೀನು. ಸಾಧ್ಯವಾಗದನ್ನೇ ಸಾಧಿಸಲು ಹೊರಟ ಈ ಲಯನ್ ಜಗನ್ನಾಥನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಈ ಜಗದಲ್ಲಿ. ಅಂದಾಗ ಎನ್ನಾದ ನೀನ್ಯಾವ ಲೆಕ್ಕಲೇ ನನಗೆ? ದೂರ ಸರ್ದು ನಿಂತು ಮಾತಾಡೋ ದುರಾತ್ಮ. ಚಿಂಚಲಿ ಮಾಯಮ್ಮ ಕೇವಲ ಒಂದು ಹೆಣ್ಣೆಂದ ಮಾತ್ರಕ್ಕೆ ರಾಕ್ಷಸುರಕ್ಕಿನ ಮೈ ಮುಟ್ಟಲು ಬಂದಾಗ ಅರ್ಧ ನಾರೇಶ್ವರಿ ಅವತಾರ ತಾಳಿ ನಿನ್ನಂತ ಗಂಡಸರ ಸಂಹಾರ ಮಾಡಿದ್ದು ನನ್ನಂತೆ ಹೆಣ್ಣೆಂಬುದು ಮಾತ್ರ ಮರಬೇಡ. ಏ ಲಕ್ಷ್ಮಿ, ಬಲ್ಲವರು ಬರದಿಟ್ಟ ಕಥೆಯನ್ನು ಕೇಳಿ ಕಳೆದುಕೊಳ್ಳಬೇಡ ಈ ನಿನ್ನ ಮಾಂಗಲ್ಯ ಭಾಗ್ಯವನ್ನು. ನೀನು ಮುತ್ತೈದೆ ಸ್ಥಾನ ಹೊಂದುತ್ತೇನೆಂದು ನಿನ್ನ ಮಾತೆಯ ಸಾಕ್ಷಿಯಾಗಿ ನನಗೆ ಮಾತು ಕೊಟ್ಟರೆ 10 ಜನ ಗುರುವಿರ ಸಮ್ಮುಖದಲ್ಲಿ ಕೊರಳಿಗೆ ಈ
ತಾಳಿ ಕಟ್ಟುವೆ. ಇರದಿದ್ದರೆ ಮಾಯಮ್ಮನಂತ ಹೆಣ್ಣೆ ನಾನೆಂದು ಹಾರಾಡಿದರೆ ಜಾರ್ತನದಲ್ಲಿ ಕಾಲ್ ಜಾರಿ ಬಿದ್ದ ಹೆಣ್ಣುಗಳೆಂದು ಮಸಿ ಬಳಿದು ಬಿಡುವೆ ನಿನ್ನ ಬಾಳಿನ ಮೊಕ್ಕಿ ಚಿತ್ರಕ್ಕೆ. ಗೊರತಿಯರ ಬಾಳಿಗೆ ಬೆಂಕಿ ಬೆರೆ ಎಳೆವ ನೀನೊಬ್ಬ ಈ ಸಮಾಜದ ಹೇಡಿ ಗಂಡಸು. ಹೇಡಿ ಗಂಡಸು ಲಕ್ಷ್ಮಿ, ನಿನ್ನಂತ ನೂರಾರು ಕುಮಾರಿಯರನ್ನು ನೇತು ಹಾಕಿ ಅಂತ ಆಳುತ್ತಿರುವ ಈ ಲಕ್ಷ್ಮಿ ಪುತ್ರನಿಗೆ ಹೇಡಿ ಗಂಡಸೆಂದು ಬಗಳಿದೆಯಾ ಹೆಣ್ಣೆ? ಲಯನ್ ಜಗನ್ನಾಥ್ ಮನಸ್ಸು ಮಾಡಿ ನಾಗದ ಹಾವಿನಂದು ಬೋಸ್ಸೆಂದು ಬರೆದರೆ ಉಸಿರುಗೆರೆದು ಅಂಜಿ ಬಂದುಕೊಳ್ಳುವೆ ನನ್ನ ಆಸೆ ಎಂಬ ಕಾಮನ ಮೈಲಿನಲ್ಲಿ. ಏನು? ನಾನು ನಿನ್ನ ಕಾಮದ ಮೇಲೆ ಹತ್ತಬೇಕಾ? ಲೇ ಜಗನ್ನಾಥ, ಕಾಮದ ಮೇಲೆಗೆ ಈ ಗರ್ತದ ಬೆಂಕಿ ಹಚ್ಚುವೆ ಆ ರಕ್ಷಣದಲ್ಲಿ. ನಿನ್ನಂತ ಹೆಣ್ಣಿಗಿದ್ದಟ್ಟು ರೋಷ ಈ ಗಂಡಿಗೆ ಇಲ್ಲವೆಂದು ತಿಳಿದಿರುವೆ ಆ ಲಕ್ಷ್ಮಿ. ಸೋಡು ಗುಂಡಿಗೆಯನ್ನು ಕಳೆದ ಈ ಗಂಡು ನಿನ್ನ ಶೀಲದ ಸವಿಯನ್ನು ಉಣ್ಣಲಾರೆ. ಹೇ ಲಕ್ಷ್ಮಿ, ಸೂರ್ಯ ಚಂದ್ರನಂತ ಈ ಚಲವ ನಿನ್ನ ಮನ ಒಲಿದು ಬಂದಿರುವುದೆಂದರೆ ಇದನ್ನು ತಿರಸ್ಕರಿಸುವುದು ಹೆಣ್ಣಾದ ನಿನ್ನ ಧರ್ಮವಲ್ಲ. ನಿನ್ನ ಕರ್ಮದ ಕುತ್ತಿಗೆಗೆ ಹೆಣ್ಣಾರೆ ಕೈಯಾರೆ ಧರ್ಮದ ತಾಳಿ ಕಟ್ಟುವೆ ಬಾಲೇವ. ಈ ಧರ್ಮದ ತಾಳಿ ಕೇವಲ ನಾವೆಟ್ಟು ಹರಕು ಚಪ್ಪಲಿಗೆ ಸಮಾನ. ಹೇ ಲಕ್ಷ್ಮಿ, ತಾಳಿ ಕಾಣದೆ ತುತ್ತು ಕುಳ್ಳಿಗೆ ಇನ್ನೊಬ್ಬರ ಸೊತ್ತಾಗಿ ಬಿದ್ದ ನೀನು, ನಾನು ಕಟ್ಟುವ ಈ ತಾಳಿ ನಿನ್ನ ಚಪ್ಪಲಿಗೆ ಸಮಾನೆಂದು ಬಗಳಿರುವ ಎಣ್ಣೆ. ಈ ದುಂಡು ಹಣ್ಣಿನಂತ ನಿನ್ನ ಮೈ ಸುಖ ಉಣ್ಣದೆ ಬಿಡಲ. ಕೈ ಬಿಟ್ಟು ಮಾತಾಡ ನಾಯಿ ಅಂತವನೆ. ಹಿಂದೆ ಇದೇ ರೀತಿ ಚಿಂಚಲಿ ಮಾಯಮ್ಮನ ಕೈ ಹಿಡಿದ ಆ ಬೆಂಕಿನಾಥ ರಾಕ್ಷಸರನ್ನು ಗುರುಸಿದ್ದೇಶ್ವರ ಓಡಿ ಬಂದು ಒತ್ತಂತೆ ನಿನ್ನನ್ನು ಕೂಡ ಒತ್ತು ಬುದ್ಧಿ ಕಳಿಸಲು ಈ ಸಮಾಜದಲ್ಲಿ ಒಬ್ಬ ಧೀರನನ್ನು ದೇವರು ಕೊಟ್ಟು ಕಳಿಸುತ್ತಾನೆ. ದೇವರೇ, ಲಕ್ಷ್ಮೀ, ಜೀವವಿಲ್ಲದ ಈ ಕಳ್ಳಿಗಿನ ಮೂರ್ತಿಗೆನೆ ದೇವರೆಂದು ಪೂಜಿಸುವ ಈ ಕಲಿಕಾಲದಲ್ಲಿ ಯಾವ ಕಡೆಯಿಂದ ಎದ್ದು ಬರುತ್ತಾನೆ ಆ ನಿನ್ನ ದೇವರು? ಲಕ್ಷ್ಮೀ, ದೇವರೆಂದು ಶಪಿಸುತ್ತಾ ದ್ರೌಪದಿ ಹೋಗಿ ಶಪಿಸುತ್ತಾ ಕುಳಿತರೆ ನೀನುಟ್ಟ ಸೀರೆ ಕಳೆದುಕೊಳ್ಳುವುದು ಖಂಡಿತ. ಸೀರೆ ಕಳೆಯಬೇಕೆಂದು ಸೇಡಿಟ್ಟು ಬಂದ ದುಶ್ಯಾಸನ ಅವರ ತಂಗಿಯನ್ನು ಸೀರೆ ಹಿಡಿದಾಗ ಕೃಷ್ಣ ಪರಮಾತ್ಮ ಬಂದು ಅವಳ ಮಾನವನ್ನು ಕಾಪಾಡಿದ. ಚಾಲಕನು ಅವಳ ಮಾನವನ್ನು ಕಣ್ತುಂಬ ನೋಡ್ಬೇಕೆಂದು ಬಂದಿರುವ ಆ ನಾಯಿಯನ್ನು ಮರ್ದನ ಮಾಡಿದ ಅವಳ ಗಂಡ ಭೀಮ. ಅದೆಲ್ಲ ಆ ಕಳ್ಳ ಕೃಷ್ಣನ ಕಪಟ ನಾಟಕ. ಅಂದೆ ಸರ್ವನಾಶವಾಗಿ ಹೋಯ್ತು ಅಂತ ಕುಲಗೆಟ್ಟರ ಸರ್ವನಾಶ. ಏ ಲಕ್ಷ್ಮಿ, ಇದನ್ನೆಲ್ಲ ಮರಿಲಿಕ್ಕೆ ನಿನಗೆ 5 ನಿಮಿಷ ಕಾಲ ಅವಕಾಶ ಕೊಡುವೆ. ಸೇನ ಮಹಾರಾಜನ ಹೆಂಡತಿಯನ್ನು ಆ ಹಜಾತ್ ಪಂಚಜನ್ನ ರಾಕ್ಷಸ ವೇಷ ಬದಲಿಸಿ ಅವನ ಹೆಂಡತಿ ಶೀಲಸವುದಂತೆ ನಿನ್ನ ಶೀಲಸವಿವೆ. ವೇಷ ಬದಲಿಸಿ ಗರತಿಯರ ಶೀಲ ಉಣ್ಣಲು ಬಂದ್ರೆ ಅಲ್ಲ, ನೀನೊಬ್ಬ ಕುಲಗೆಟ್ಟ ರಾಕ್ಷಸ. ಅವನು ಕುಲಗಟ್ಟ ರಾಕ್ಷಸನ ಅಟ್ಟಹಾಸದಿಂದ ರಾಜ್ಯವನ್ನೇ ಮೆಟ್ಟಿ ಕಂಸ ಎಂಬ ಕುಲಪುತ್ರಗೆ
ಜನ್ಮ ಕೊಟ್ಟ ವೀರ ಪುರುಷ. ಅದೇ ವೀರ ಪುರುಷರ ವಂಶ ನಾಶವಾಗಬೇಕು ಅಂತ ಗರತಿ ಶಾಪ ಕೊಟ್ಟರು. ಅಂದಾಗಲೇ ಸಮಾಜದಲ್ಲಿ ಹುಟ್ಟಿ ಬಂದ ವಾಸುದೇವ ಶ್ರೀಕೃಷ್ಣ ಪರಮಾತ್ಮ. ಅಂದು ಆ ಕಂಸನನ್ನು ಕೊಲ್ಲಲು ಆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿ ಬಂದಂತೆ ಇಂದು ನನ್ನನ್ನು ಕೊಲ್ಲಲು ಯಾವನು ಹುಟ್ಟಿಲ್ಲ ಈ ಜಗದಲ್ಲಿ. ಅಂದಾಗ ನಿನ್ನ ಶೀಲ ಸಹಿಯುವುದೇ ನಾ ಬಿಡಲಾರೆ. ಕೆಲಸಕ್ಕೆ ನೀನು ಕೈ ಹಾಕಿದ್ದ ನಿಜವಾದ್ರೆ ಈ ಸಮಾಜದಲ್ಲಿರುವ ಜನ ಒಂದು ಹರಿದು ತಿನ್ನುತ್ತಾರೆ. ನಿನ್ನ ಹೊರತು ಸಮಾಜ ಲಕ್ಷ್ಮಿ, ಈ ನಿನ್ನ ಇದು ಮೂರ್ಖ ಸಮಾಜ. ಇದೊಂದು ಮೂರ್ಖ ಸಮಾಜ. ಈ ಮೂರ್ಖ ಸಮಾಜದಲ್ಲಿ ನಿನ್ನ ಗರತಿಯರ ಕತೆ ಒಂದು ಸಲ ಕೇಳು. ಗಂಡನೇ ದೇವರೆಂದು ಹಿತ ಸಂಸ್ಕೃತಿಯ ಮಾತನ್ನು ಹೇಳಿ, ಅದೇ ಗಂಡನಿಲ್ಲದಾಗ ಪರ ಪುರುಷನೊಂದಿಗೆ ಚೆಕ್ಕನ್ನು ಮಾಡುವ ಹೇಸಿ ಹೋದರದ ಹೆಣ್ಣು ಕೊಟ್ಟಿಲ್ಲ ಈ ನಿನ್ನ ಜಗದಲ್ಲಿ. ಗಂಡನ ಗೆಳೆಯನನ್ನೇ ಮಿಂಡನಾಗಿ ಮಾರ್ಪಾಡಿಸಿಕೊಂಡು ಗಂಡನಿದ್ದಾಗ ಮಿಂಡನಿಗೆ ಅಣ್ಣ ಎಂದು ಕರೆದು ಅದೇ ರಾತ್ರಿ ವೇಳೆಯಲ್ಲಿ ಅಣ್ಣ ಎಂಬ ಪವಿತ್ರ ಶಬ್ದಕ್ಕೆ ಮಣ್ಣೆರಸಿ ತನ್ನ ಕಾಮಾಗ್ನಿಯನ್ನು ತಣ್ಣಗೆ ಮಾಡಿಕೊಳ್ಳುವ ಕೊಟ್ಟಿ ಸೂಳೆಯರಿಟ್ಟಿಲ್ಲ ಏನಿನ್ನಾಳು ಸಮಾಜದಲ್ಲಿ. ಗಂಡನೇ ದೇವರೆಂದು ನಿತ್ಯ ಪಾದ ಪೂಜೆ ಮಾಡಿ ಗಂಡನಿಗೆ ಹೇಳಿ ಶಂಭುಲಿಂಗನ ದರ್ಶನಕ್ಕೆ ಹೋಗಿ ಬರುತ್ತಾನೆಂದು ಹೇಳಿ ತಾನು ಬಯಸಿದ ಮಿಂಡನೊಂದಿಗೆ ಕಂಡಲ್ಲಿ ಬಿದ್ದು ಬರುವ ಆದರದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನಾಳು ಸಮಾಜದಲ್ಲಿ. ಅಂದಾಗ ಯಾವ ಕಡೆಯಿಂದ ಎದ್ದು ಒದೆಯುತ್ತಾರೆ ಈ ನಿನ್ನ ಸಮಾಜದ ಈ ರೀತಿ ಗರತಿಯರ ಮಾನ ಕಳಿತಾ ಇದೆಯಲ್ಲ, ನಿನ್ನ ತಾಯಿಯ ಉಸಿರು ಹಾದರದ ಮರ್ಯಾದಿಂದ ಕೇಳಿದರೆ ಹಾದಿಗೆ ಬರುವ ಹೆಣ್ಣು ನೀನಂತೆ ಕಾಣುವುದಿಲ್ಲ. ಅರಿಗೆಯಲ್ಲಿ ನಿನ್ನ ಶೀಲ ಸವಿಯದೇ ಬಿಡಲಾರೆ. ಹೆಣ್ಣು ಮಾಡದೆಯಾಗಿ ಸಾವಿರಾರು ದಿನಗಳ ಕೆಳಗೆ ನನ್ನದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನದೆಯ ಗರ್ಭದ ಒಳಗೆ ಹುಟ್ಟಿನಾಡಿದು ಆಸೆಯ ಗೂಡ, ಹೊಡೆಯಿತು ಪ್ರಾಣ, ಹೊಡೆಯಿತು ಬೆಳೆಯಿತು ರೊಚ್ಚಿನ ಮಾತೊಂದ. ಪ್ರೀತೆ 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 ಮೊದಲು ಬಿಡೋ ಈ ಅವನ ಹೆಣ್ಣನ್ನು. ನನ್ನ ಪ್ರೇಮ ಎಂಬ ಸಮ್ಮಿಲನದಲ್ಲಿ ಬಂದ ನೀನ್ಯಾವನಲೇ? ನಿಮ್ಮಂತ ಕಾಮುಕರ ಕಣ್ಣು ಕೇಳಲು ಬಂದಿರುವ ಸೂರ್ಯ ಚಂದ್ರಶೇಖರ ನಾನು. ಹೇಳಿಯೇ ಲೇ ಹೇಳಿ ನಾನಲ್ಲೇ, ನಿಮ್ಮಂತರ ಪ್ರಾಣ ತೆಗೆಯಲು ಸಿದ್ಧನಾಗಿ ಬಂದಿರುವ ಸೇಡಿನ ಕಿಡಿ ನಾನು. ಏ ಬಡವ, ನೀನು ಅಪ್ಪ, ನೀನು ನನಗೆದುರಾಗಿ ನಿಲ್ಲುವೆಯಾ? ನಿನಗೆದುರಾಗಿ ನಿಲ್ಲುವುದಷ್ಟೇ ಅಲ್ಲಲೇ ಗೌಡ, ಬಡವ ಎಂದು ಸೊಕ್ಕಿನಿಂದ ಬಗುತ್ತಿರುವವರಿಗೆ ನಾನು ಹೀಗೆ ನಿಂತೀನಿ. ಈ ಬಡವ ತನ್ನ ಬಡತನದ ಬೀಗ ಹರಿದು ಸೇಡಿನ ಸಾಗರದಲ್ಲಿ ಧುಮುಕಿದರೆ ಸಾಕು. ಹೇಡಿಯಾದ ನಿನ್ನ ಗತಿ ನನ್ನ ರೋಷಕ್ಕೆ ಆಹುತಿ. ಶೇಖರ, ನನಗೆ ಎದುರಾಗಿ ನಿಲ್ಲುವುದು ಒಳಿತಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹಾಗೆ ಹೊರಟು ಹೋಗಲು ಬಂದಿಲ್ಲ ಜಗನ್ನಾಥ್, ಈಗ ನಿನ್ನ ಗಂಡ ಉಳಿಸಲು ಬಂದಿರುವೆ. ಏ ಶೇಖರ, ನನ್ನ ಘಟ ಉಳಿಸಬೇಕೆಂದು ನಿಮ್ಮಂಥವರು ಎಷ್ಟೋ ಜನ ತಮ್ಮ ಘಟವನ್ನು ಉಳಿಸಿಕೊಂಡು ಹೋಗಿದ್ದಾರೆ ನನ್ನ ಕೈಯಲ್ಲಿ. ಅದಕ್ಕಾಗಿ ಸುಮ್ಮನೆ
ಸುಮ್ಮನೆ ಇವಳನ್ನು ನನಗೊಪ್ಪಿಸಿ ಹೊರಟು ಹೋಗು ಇಲ್ಲಿಂದ. ಮರಣದ ಭೀತಿಯನ್ನು ಹರಿದು ಹಾಕಿರೋ ನನಗೆ ನಿನ್ನಿಂದ ಕಲೆ ಆ ಯಮನಿಂದಲೂ ಸಾಧ್ಯವಿಲ್ಲ. ಲೇ ಜಗನ್ನಾಥ್, ಹಗಲಿನೋಡು ನ್ಯಾಯಕ್ಕಾಗಿ ದುಡಿದು ಮತ್ತೆ ಹುಟ್ಟಿ ಬಂದಿದ್ದಾನೆ ಈ ತಾಂಬೆಯ ಉದರದಲ್ಲಿ. ಅಂದಾಗ ಈ ಗರತೆಯ ಕರುಳು ಕರೆಯುತ್ತಿದ್ದಾಗ ನಿನ್ನ ರಕ್ತ ಕುಡಿಯಲು ಟೊಂಕು ಬಂದಿಲ್ಲವೇ ನನ್ನ ಪ್ರಾಣ ಜಗವೇ? ಏ ಶೇಖರ, ಇವಳಿಗಾಗಿ ನನ್ನ ರಕ್ತ ಕುಡಿತೀನಂತೆಯಲ್ಲ, ಇವಳೇನು ನಿನ್ನ ರಕ್ತ ಹಚ್ಚಿದಕೊಂಡು ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಲೇ ಗೌಡ, ಈ ಅಬಲ ಹೆಣ್ಣನ್ನು ನಿನ್ನ ಕೈಯಲ್ಲಿ ಕೊಟ್ಟು ಹೋಗಲಿಕ್ಕೆ ಹೇಡಿಯಲ್ಲ ಈ ಶೇಖರ. ನೋಡು, ಈ ಹೆಣ್ಣು ಒಂದೇ ಅಲ್ಲ, 1000 ಹೆಣ್ಣು ಮಕ್ಕಳನ್ನು ಕೆಣಕಲು ನೀಯಾದ ನಿಮ್ಮ ತಂದೆ ಅಂದ್ರೆ ಅವರ ಕೊಪ್ಪಿದ ದೇಹವನ್ನು ಹರಿದು ತಿನ್ನುವೆ ನರಸಿಂಹನಾಗಿ. ಬಾಗಂಡ ಸಾಗಿದ್ದಾರೆ ಬಣ್ಣ ಹಚ್ಚಿ ಮಗಳಬೇಡಲೇ. ನಿನ್ನಲ್ಲಿ ಗಂಡೆಂಬ ತಾಕತ್ತು ನಿನ್ನದೇಲಿದ್ದರೆ, ನಿನ್ನ ಗುಂಡಿಗೆಯಲ್ಲಿದ್ದರೆ ನಿನ್ನ ತಂದೆ ತಾಯಿಯನ್ನು ಕತ್ತು ಕೋದವರಿಗೆ ತೋರಿಸಬೇಕಿತ್ಲೇ ಈ ನಿನ್ನ ಸೂರತನ. ಮೊದಲು ಕೇಳು ನಿನ್ನ ಕತೆ. ತುತ್ತು ಕುಳ್ಳಿಗಾಗಿ ಇನ್ನೊಬ್ಬರ ಮನೆ ಸೊತ್ತಾಗಿ ಬಿದ್ದ ನೀನು, ನಮ್ಮಂತವರಿಗೆ ರೇಗಾಡುವ ನೀನೊಬ್ಬ ಗಂಡಸೇನೋ? ಜಗನ್ನಾಥ್ ಮಲಗಿರುವ ಕಟ ಸರ್ಪನ್ನು ಹೆಡೆ ತೊಳೆದು ಕಚ್ಚಲು ಎಬ್ಬಿಸಿ ಬಿಟ್ಟೇಲೋ. ಲೇ ಮಗನೇ ಜಗನ್ನಾಥ್, ನನ್ನ ತಂದೆ ತಾಯಿಯ ಕತ್ತು ತೆಗೆದ ವ್ಯಕ್ತಿ ಯಾವನೇ ಎಲ್ಲೇ ಅಡಗಿ ಕುಳಿತಿರಲಿ, ಅವನನ್ನು ದರದರನ್ನೇ ಎಳೆದು ತಂದು ತುಂಡು ತುಂಡಾಗಿ ಅವರ ರಕ್ತದಿಂದ ನನ್ನ ಮನಸ್ಸು ಶಾಂತಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಶೇಖರ್ನೇ ಅಲ್ಲ. ಒಂದು ವೇಳೆ ನೀ ಹೇಳುವ ಮಾತು ಸುಳ್ಳಾಗಿದ್ದರೆ ನಿನ್ನ ಗಂಟಲ ಕಳುವೆ ಕಡಿದು ಹಾಕಿ ನಿನ್ನ ರಕ್ತದಿಂದ ಈ ನೋಡಗರತಿರ ಪಾದ ತೊಳೆಯದಿದ್ದರೆ ನನ್ನ ಹೆಸರು ಶೇಖರ್ನೇ ಅಲ್ಲ. ಶೇಖರ, ಬರವನ್ನೇ ಬದಲಾಯಿಸಿಕೊಂಡ ನನಗೆ ಯಾರ ಭಯವೂ ಇಲ್ಲ. ನಾಳಿಗೆನೆ ನಾಡಿಗೆನೆ ಮಂತ್ರಿ ಪಟ್ಟ ಏರುವ ನನ್ನ ಗೌಡನ ಬೆಂಬಲ ನನಗಿರೋರಿಗೂ ನನ್ನನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಶೇಖರ, ಇವತ್ತು ಟೈಮ್ ನಿಂದು ಎಂಜಾಯ್. ಮುಂದೊಂದೊಂದು ದಿವಸ ಟೈಮ್ ಕೂಡಿ ಬರುತ್ತೆ, ಅವತ್ತು ಟೈಮ್ ನಾನು. ಗುಡ್ ಬಾಯ್. ನಿನ್ನ ಗೌಡ ಮಂತ್ರಿ ಅಷ್ಟೇಕೆ, ರಾಷ್ಟ್ರಪತಿಯಾಗಿ ಬಂದರೂ ಅವನ ದೇಹ ಮೆಟ್ಟಿ ಸೀಳುವುದೇ ನನ್ನ ಗುರಿ. ಏನಮ್ಮ, ಏನು ನೀವು ಈ ಕಡೆ? ವಾಯುವಿರಕ್ಕೆಂದು ಬಂದಿದ್ದೆ, ಅಷ್ಟರಲ್ಲಿ ಈ ಕಾಮುಕನ ಕೈಲಿ ಸಿಗಾಕೊಂಡು ಬಿಟ್ಟೆ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಓಹೋ, ನೀನಾ ಆ ಗೌಡನ ಮಗಳು ಲಕ್ಷ್ಮಿ?